ರಾಮನಗರ ನಗರಸಭೆ ವತಿಯಿಂದ ನಾವು ತಳ ಸಮುದಾಯಗಳಿಗೆ ಒಂದು ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಘೋಷಣೆಗಳನ್ನು ಮಾಡಿದ್ವಿ. ಹಾಗಾಗಿ ಇಲ್ಲಿ ಸುಮಾರು 40 ಕುಟುಂಬಗಳವರು ಈ ಮೇಧ ಜನಾಂಗದವರು, ಶೆಡ್ಯೂಲ್ಡ್ ಟ್ರೈಬ್ಸ್ ಅವರು ವಾಸ ಮಾಡ್ತಕ್ಕಂಥ ಸ್ಥಳ. ಬಹಳ ವರ್ಷಗಳಿಂದ ಇಲ್ಲಿ ವಾಸ ಮಾಡಿಕೊಂಡು ಭಾಳ ದಿನದ ಬೇಡಿಕೆ ಇತ್ತು. ನಮ್ಮ ಜನರಿಗೆ ಒಂದು ಸಮುದಾಯ ಭವನವನ್ನು ಮಾಡಿಕೊಡ್ಬೇಕಂತೇಳಿ ಹಲವಾರು ಬಾರಿ ಅನೇಕ ವರ್ಷಗಳಿಂದ ಮನವಿ ಸಲ್ಲಿಸ್ಕೊಂಡು ಬಂದಿದ್ದರು. ಈ ಬಾರಿ ನಮ್ಮ ನಗರಸಭೆ ವತಿಯಿಂದ ನಾವು 2026-27ನೇ ಆಯವ್ಯಯದಲ್ಲಿ ಇದೊಂದು ಪ್ರಾವಿಷನ್ ಮಾಡಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಾಪ್ತಿಗೆ ಬರ್ತಕ್ಕಂಥ ST ಜನಾಂಗದವರೇ ವಾಸ ಮಾಡ್ತಕ್ಕಂಥ ಈ ಭಾಗದಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಕೊಡ್ಬೇಕಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಅದು ಟೆಂಡರ್ ಕರೆದು ಈಗಾಗಲೇ ಇವತ್ತು ನಾವು ಒಂದು 11.5 ಲಕ್ಷ ರೂಪಾಯಿನಷ್ಟು 14 ಅಡಿ ಇದೆ ಜಾಗ. ಇಲ್ಲಿ ಆ ಸಮುದಾಯದವರು ಪೂಜೆ ಮಾಡಿಕೊಳ್ಳಿಕ್ಕೆ ಅಥವಾ ಸಮುದಾಯದ ಹಿರಿಯರೆಲ್ಲ ಕೂತ್ಕೊಂಡು ಕಷ್ಟ ಸುಖ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ರಾಮನಗರ ನಗರಸಭೆ ವತಿಯಿಂದ ಇವತ್ತು ಈ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ರಾಮನಗರ ನಗರಸಭೆ ಎಲ್ಲ ಬಲಹೀನ ವರ್ಗಗಳು, ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತ್ತು ಹಿಂದುಳಿದ ವರ್ಗಗಳಿಗೆ ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಅವಕಾಶಗಳನ್ನು ಕಲ್ಪಿಸಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಆ ಒಂದು ಪ್ರಯುಕ್ತ ಇವತ್ತು ನಾವು ಇಲ್ಲಿ ಮೇದರ ಬೀದಿಯಲ್ಲಿ ಈ ಸುಮಾರು 40-50 ಕುಟುಂಬಗಳು ಸುಮಾರು 40-50 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವರಿಗೆ ಇಷ್ಟು ವರ್ಷಗಳಲ್ಲಿ ಭಾಳ ವರ್ಷಗಳಿಂದ ಇದೊಂದು ಬೇಡಿಕೆಯನ್ನು ಪಾಪ ಪ್ರತಿ ಸಾರಿನೂ ಇವರು ಈ ಬೇಡಿಕೆಯನ್ನು ಇಟ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಇವತ್ತು ನಾವು ಅದು ಅವರ ಕನಸು ಸಾಕಾರ ಆಗಿದೆ. ಇವಾಗ ಪ್ರಾರಂಭ ಮಾಡಿ ಈಗ ಆದಷ್ಟು ಶೀಘ್ರ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಸಮುದಾಯ ಭವನವನ್ನು ಮಾಡಿಕೊಡಿ ಅಂತ ಈಗಾಗಲೇ ಅಧಿಕಾರಿಗಳು ಕಾಂಟ್ರಾಕ್ಟರ್ಸ್ಗೆ ಸೂಚನೆ ಕೊಟ್ಟಿದ್ದೇವೆ. ನಾವು ರಾಮನಗರ ನಗರಸಭೆ ಎಲ್ಲ ಸದಸ್ಯರು ಕೂಡ ಈ ಒಂದು ತೀರ್ಮಾನವನ್ನು ಮಾಡಿರೋದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಗುದ್ಲಿ ಪೂಜೆ ಇವತ್ತು ನೆರವೇರಿಸಿದ್ವಿ. ಇದೇ ಥರ ಇಲ್ಲಿ ಬೇರೆ ಎಲ್ಲ ಕಡೆ ಸಮುದಾಯ ಭವನಗಳಾಗಿದೆ. ಇಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಇತ್ತು. ಹಂಗಾಗಿ ಅವರು ಪಾಪ ಪದೇ ಪ್ರತಿ ವರ್ಷ ಅಲ್ಲ, ಪ್ರತಿ ಟರ್ಮಲ್ಲೂ 2-3 ಟರ್ಮ್ 3-4 ಟರ್ಮಿಂದ ಇದೊಂದು ಡಿಮ್ಯಾಂಡ್ ಇಟ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಅದು ಇವತ್ತು ಸಾಕಾರ ಆಗಿದೆ. ಅವರು ಸಮುದಾಯದವರು ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡಿ ಅವರು ದೇವರ ಸೇವೆ ಮಾಡ್ತಕ್ಕಂಥದ್ದು, ಸಂಘ ಚಟುವಟಿಕೆಗಳು ನಡೆಸ್ತಕ್ಕಂಥದ್ದು, ಅಥವಾ ಅವರ ಯಾವುದೇ ಒಂದು ವಿಚಾರ ವಿನಿಮಯ ಮಾಡಬೇಕಂದ್ರೆ ಸೇರಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ.